ಮುದ್ದು ರಾಮನ ದಶಾವತಾರ ಕವನ ಸಂಕಲನಗಳ ಪರಿಚಯ. ಮುದ್ದು ರಾಮನ ದಶಾವತಾರ ಕವನ ಸಂಕಲನಗಳ ಪರಿಚಯ. ಇಂದು ಮತ್ತೆ ಆ ಎರಡನೆಯ ಸಂಕಲನ ಮುದ್ದು ರಾಮನ ಬದುಕು. ಮುದ್ದು ರಾಮನ ಬದುಕು. ಈ ಎರಡನೆಯ ಪ್ರಕರಣ, ಇದರ ಶಿರೋನಾಮೆ ಅರಿವೇ ಗುರು ಜೀವನಕ್ಕೆ. ಎಷ್ಟೊಂದು ಅದ್ಭುತ! ಅರಿವೇ ಗುರು ಜೀವನಕ್ಕೆ. ಮೊದಲಿನ ಎರಡು ಶಬ್ದಗಳು ನಾನು ಪದವೀಧರನಾದ ನಮ್ಮ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಲಾಂಛನವು. ಅರಿವೇ ಗುರು. ಅರಿವೇ ಗುರು ಇದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಲಾಂಛನವಾಗಿದೆ. ಈಗ ಇದರಲ್ಲಿ ಎಷ್ಟು ಇವೆ ನಿನ್ನೆ ನಾನು ಹೇಳಿದ್ದೆ. ಅರಿವೇ ಗುರು ಜೀವನಕ್ಕೆ ಎರಡನೆಯ ಪ್ರಕರಣದಲ್ಲಿ 99 ಚೌಪದಿಗಳಿವೆ. 99 ಚೌಪದಿಗಳಿವೆ. ಮೊದಲು ಒಂದು ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಾನು ಆರಿಸಿಕೊಂಡದ್ದು ಇದೇ ಪುಸ್ತಕದ ಮೊದಲ ಪ್ರಕರಣದಿಂದ. ಮರೆತೆಲ್ಲ ತೊಡಕುಗಳ ಸರಿಸುತ್ತ ಹಳಸುಗಳ ಎಂತೋಡುತ್ತಿದೆ ಮುಂದೆ ಈ ಕಾಲ ಪಕ್ಷಿ. ನಾಳೆ ಬಾನಂಚಿನಲ್ಲಿ ನವರೇಖೆಯೇನಿದೆಯೋ ಕಾಲ ಮಹಿಮೆಗೆ ನಮಿಸೋ ಮುದ್ದು ರಾಮ. ಈಗ ಈ ಅರಿವೇ ಗುರು ಜೀವನಕ್ಕೆ ಇದರದ ಒಂದು ನಾನು ಕೇವಲ 6-8 ಚೌಪದಿಗಳನ್ನು ಆರಿಸಿದ್ದೇನೆ. ಅವುಗಳ ವಾಚನ. ಒಂದನೇದೇ, ಹಿರಿದೆನುವುದಾವುತ್ತಿದೆ ನಮಿಸದಕ್ಕೆ ನೀ ಮೊದಲು. ಹಿರಿದೆನುವುದಾವುದಿದೆ ನಮಿಸದಕ್ಕೆ ನೀ ಮೊದಲು. ನೈರಾಶ್ಯದಳಿಸಿಕೆಗೆ ಅದೇ ದಿವ್ಯದಾರಿ. ಪರಿಶುದ್ಧ ನೆಲೆಯಲ್ಲಿ ಜಾಗೃತಿಯ ದೀಪ್ತಿ ಇದೆ. ಅರಿವಿಗಭಿಮುಖನಾಗು ಮುದ್ದು ರಾಮ. ಅಷ್ಟೆಲ್ಲ ಮಾಡಿದ ಮೇಲೆ ಸನ್ಮಾನಗಳು ಬರ್ತಾವೆ, ಪ್ರಶಸ್ತಿಗಳು ಬರ್ತಾವೆ. ಅವಾಗ ಏನು ಮಾಡ್ಬೇಕು ನೀನು? ಮನ್ನಣೆಗೆ, ಹೊಗಳಿಕೆಗೆ, ಸನ್ಮಾನ ತೋರಿಕೆಗೆ ಅರಿತವರು ನಿಲ್ಲುವರು ಹಿಮ್ಮೊಗವ ಮಾಡಿ. ಹೂಮಳೆಯ ಸುರಿಸಿದರೆ ದೂರ ನಿಲ್ಲುವರು ಮೆಲ್ಲ. ಅರಿವಿನಲ್ಲಿ ಅಹಮಿಲ್ಲ ಮುದ್ದು ರಾಮ. ಅರಿವಿನಲ್ಲಿ ಅಹಮಿಲ್ಲ ಮುದ್ದು ರಾಮ. ಇನ್ನು ಈ ಪದ್ಯ ನಮ್ಮ ದಿನದ ಪ್ರಾರ್ಥನೆಯಲ್ಲಿರುವಂಥ ಪದ್ಯ. 3 ಶ್ರೇಷ್ಠರನ್ನು ನೆನಪಿಸಿರುವಂಥ ಪದ್ಯ. ಮಂಕುತಿಮ್ಮನ ನೆನೆಸ್ಕೊತದ, ಸರ್ವಜ್ಞನ ನೆನೆಸ್ಕೊತದ, ತಿರುವಳ್ಳೂರು ಅವನನ್ನು ನೆನಪಿಸ್ಕೊತದ. ಹಿತನುಡಿಯ ತವರಾದ ಕೃತಿಯೊಂದು ಬಳಿ ಇರಲಿ, ತಿರುಕುರುಳಿನಲ್ಲಿ ಇದೆ ಮುತ್ತು ಮಾಣಿಕ್ಯ. ಹಳವನಾದರೆ ಏನು ಸರ್ವಜ್ಞನಮ್ಮವನೇ, ಮಂಕುತಿಮ್ಮನ ನೆನೆಯೋ ಮುದ್ದು ರಾಮ. ಹೆಂಗೆ ಶಿಸ್ತಲೆ ಅಭ್ಯಾಸ ಮಾಡಬೇಕು, ಹೆಂಗೆ ಶಿಸ್ತಲೆ ಓದಬೇಕು ಅಂಬೋದನ್ನು ಈ ಚೌಪದಿ ಹೇಳ್ತದ. ನಿದ್ದೆಗೆಟ್ಟರೆ ಏನು ಓದು ನಿನದಾಗುವುದೇ, ಶ್ರದ್ಧೆ ಶಿಸ್ತುಗಳಿರಲಿ ವ್ಯಾಸಂಗದಲ್ಲಿ. ಯಾವುದರಿವಿಗೆ ನೆಲೆಯೋ ಅದುವೇ ನಿಜ ಅಧ್ಯಯನ, ಓದು ತಿಳಿವಿಗೆ ಮೂಲ ಮುದ್ದು ರಾಮ.
ಓದು ತಿಳಿವಿಗೆ ಮೂಲ ಮುದ್ದು ರಾಮ. ನಮ್ಮ ಬದುಕು ಹೆಂಗಿರ್ತದೆ ಅಂತಂದ್ರೆ ದಿನದ ವ್ಯವಹಾರ ತಂತಿ ಮೇಲಿನ ನಡಿಗೆ, ಇಡೊಂಬರಾಟದಲ್ಲಿ ಬಿದ್ದರಿದೆ ಪೆಟ್ಟು, ಸರಿದೂಗಿಸುತ್ತ ಮುಂದೆ ಸಾಗುವುದೇ ಕೌಶಲವೇ, ಎಚ್ಚರಿರುವುದೇ ಬದುಕೋ ಮುದ್ದು ರಾಮ. ಎಚ್ಚರಿರುವುದೇ ಬದುಕೋ ಮುದ್ದು ರಾಮ. ಎಚ್ಚರಿರೆ ಬದುಕೋ ಮುದ್ದು ರಾಮ. ಓದಲಿಕ್ಕೆ, ಬರೆಯಲಿಕ್ಕೆ, ಆಡಲಿಕ್ಕೆ, ಕೇಳಲಿಕ್ಕೆ ಒಂದೊಂದಕ್ಕಾಗಿ ನೀ ಇಡು ಇಷ್ಟು ಸಮಯ. ಆತ್ಮಾವಲೋಕನಕ್ಕೆ ಸಮಯ ಒಂದಿಷ್ಟಿರಲಿ. ಅದ್ಭುತ. ಆತ್ಮಾವಲೋಕನಕ್ಕೆ ಸಮಯ ಒಂದಿಷ್ಟಿರಲಿ, ಗೌರವಿಸು ಕಾಲವನು ಮುದ್ದು ರಾಮ. ನಿಂದಕರಿರಬೇಕು, ಇರಲಿ ಬಿಡು ಅದಕ್ಕೇನು, ಟೀಕೆ ನಿಜವಲ್ಲದಿರೆ ಎಸೆ ಅದನ್ನು ಎತ್ತ. ನಿಜ ಬಿದ್ದರದು ಆಗ ಸರಿಪಡಿಸಿಕೋ ನಿನ್ನ. ಆ ಟೀಕೆ ಖರೆ ಆಗಿದ್ದರೆ ನೀನು ಸುಧಾರಿಸ್ಕೋಬೇಕು, ಸರಿಪಡಿಸ್ಕೋಬೇಕು. ಕಲಿ ಟೀಕೆಯಿಂದ ನೀ ಮುದ್ದು ರಾಮ. ಕಲಿ ಟೀಕೆಯಿಂದ ನೀ ಮುದ್ದು ರಾಮ. ಮನ ಹಿಗ್ಗಿನಲಿದಾಗ ಅದುವೇ ಅಕ್ಷಯ ಪಾತ್ರೆ, ಅದುವೇ ಭಿಕ್ಷಾ ಪಾತ್ರೆ. ಮನ ಕೊಗ್ಗಿದಾಗ ನೀರವತೆ ಅಕ್ಷಯತೆ ಇದೆಯಲ್ಲ ಮನದಲ್ಲೇ. ಶಾಂತಿ, ಸಮಾಧಾನ, ಆ ಒಂದು ಅದ್ಭುತವಾದಂಥ ಅಕ್ಷಯ ಅಂದರೆ ಯಾವೊಂದು ನಶಿಸ್ತಿರೋಂಥ ದೇವಭಾವ ಇದೆಯಲ್ಲ ಮನದಲ್ಲೇ. ಪೂರ್ಣ ದೃಷ್ಟಿಯೋ ಮನಸ್ಸು ಮುದ್ದು ರಾಮ. ಪೂರ್ಣ ದೃಷ್ಟಿಯೋ ಮನಸ್ಸು ಮುದ್ದು ರಾಮ. ಯಾರೇನು ತಿಸಿದರೇನು, ಯಾರು ಹೊಗಳಿದ್ರೇನು, ಯಾರೇ ತೆಗಳಿದರೇನು, ಕೇಳದಂತಿದ್ದು ಬಿಡು ತಳ್ಳಿ ಅದ ಅತ್ತ. ನಿನಗುಚಿತ ಎಣಿಸುವುದ ಮಾಡಿ ಅದ ಮರೆತು ಬಿಡು, ಸುಖದ ನೆಲೆ ಈ ಚಿತ್ತ ಮುದ್ದು ರಾಮ. ಈ ರೀತಿ ಬದುಕೋದು ಹೊಗಳಿಕೆಗೂ ತೆಗಳಿಕೆಗೂ ಕಿವಿಗೊಡಬೇಡ, ಆರಾಮಾಗಿರು ಅಂಥೇಳಿ. ಸುಖದ ನೆಲೆ ಈ ಚಿತ್ತ ಮುದ್ದು ರಾಮ. ಸುಖದ ನೆಲೆ ಈ ಚಿತ್ತ ಮುದ್ದು ರಾಮ. ಹಂಗಾರೆ ಹೆಂಗಿರಬೇಕು? ಅರಳುತ್ತಿರು ಹೂವಂತೆ, ಅಬ್ಬಾ, ಅರಳುತ್ತಿರು ಹೂವಂತೆ, ತೇಲುತ್ತಿರು ಮುಗಿಲಂತೆ. ಅರಳುತ್ತಿರು ಹೂವಂತೆ, ತೇಲುತ್ತಿರು ಮುಗಿಲಂತೆ. ಬೀಸುತ್ತಿರು ಸೊಂಪಾಗಿ ತಂಗಾಳಿಯಂತೆ. ಬೀಸುತ್ತಿರು ಸೊಂಪಾಗಿ ತಂಗಾಳಿಯಂತೆ. ಕಾಣುತ್ತಿರು ಆ ಕನಸ ಏನಾಗ ಬಯಸುವೆವೋ. ಕಾಣುತ್ತಿರು ಆ ಕನಸ ಏನಾಗ ಬಯಸುವೆಯೋ. ಮನದಂತೆ ಇದೆ ಮಾರ್ಗ ಮುದ್ದು ರಾಮ. ಮನದಂತೆ ಇದೆ ಮಾರ್ಗ ಮುದ್ದು ರಾಮ. ಈ ಇವತ್ತಿನ ಕೊನೆಯ ಚೌಪದೇ, ನಿನ್ನಂತರಂಗದಲ್ಲಿ ನೀ ಶಿಲ್ಪಿ ನೀ ಬ್ರಹ್ಮ. ಅಬ್ಬಬ್ಬಾ, ನಿನ್ನಂತರಂಗದಲ್ಲಿ ನೀ ಶಿಲ್ಪಿ ನೀ ಬ್ರಹ್ಮ. ಎಣಿಸಿದಂತಿದೆ ಸಕಲ ಚಿತ್ರ ಸೌಂದರ್ಯ. ಚಾಣಿಯೋ ಕುಂಚವೋ ನಿನ್ನಾಯ್ಕೆ ವಿಷಯ ಅದು. ಅಬ್ಬಾ, ಹೊಡಿತೋ ಚಾಣನೋ, ಏನು ಚಂದ ಚಿತ್ರ ತೆಗೆಯೋ, ಕುಂಚನೋ, ಏನು ಬೇಕು ನಿನಗೆ? ನಿನ್ನದೋ ನಿನ್ನ ಮನ ಮುದ್ದು ರಾಮ. ನಿನ್ನದೋ ನಿನ್ನ ಮನ ಮುದ್ದು ರಾಮ. ಮತ್ತೆ ನಾಳೆ ಮುಂದುವರಿಯುತ್ತೆ. ನಮಸ್ಕಾರ.